ಬಸವಣ್ಣನವರಿಗೆ ಪೂಜೆಗೆ ತರ್ತಕ್ಕಂತ ಈ ಹೂಪತ್ರಿ ಕೊಟ್ಟ ಮೇಲೆ ಆಮೇಲೆ ಕೈಲಾಸ ನೋಡ್ತೀನಿ ಅಂತ ತಿಳ್ಕೊಂಡು ಆ ವೇಶ್ಯರ ಮನಿನ್ಯಾಗ ಇವ್ರು ಏನಲ್ಲತ್ತಾರ ಉಲ್ಟಾ ಮಾಡಿ ಕೈಲಾಸ ಅಂತ ಹೇಳಿ ಅಂದಾಗ ಮೂಢ ಸಂಗೈನಿಗೆ ಏನು ಗೊತ್ತಾ, ಕೈಲಾಸ ನಾನು ನೋಡ್ತೀನಿ ಅಂತ ತಿಳ್ಕೊಂಡು ಹೋಗಿ ಹೂಪತ್ರಿಯನ್ನು ಬಸವಣ್ಣನವರಿಗೆ ಕೊಟ್ಟು ಕೈ ಮೇಲೆ ಬಸವಣ್ಣನವರಿಗೆ ಹೋಗ್ತಾನೆ. ಯಪ್ಪ ಮತ್ತ ಕೈಲಾಸ ನೋಡಿ ಹೋಗ್ಬೇಕಲ್ಲತ್ತೀನಿ ಬಸವಣ್ಣವರು ಪಾಪ ಯಾರು ಹೇಳ ನಿನಗ ಹಿಂಗ್ 4 ಜನ ಕಟ್ಟಿ ಮೇಲೆ ಕುಂತಿರು ಅಲ್ಲಿ ಯಾವುದೋ ಒಂದು ಹೆಣ್ಣು ಮಕ್ಕಳು ಏರಿಯಾದಂತ ಅಲ್ಲಿ ಹೋದ್ರೆ ಕೈಲಾಸ ಕಾಣ್ತದಂತ, ಕೈಲಾಸ ಇರ್ತದಂತ ಹೇಳ್ಯಾರ. ನಮ್ಮ ಕೈಲಾಸದ ಅನುಭವ ಕೊಂಡು ಬಂದಾರಂತ. ನಾನು ಕೈಲಾಸ ನೋಡ್ತೇನೆ ನಾಲ್ಕು ಅವ್ರು 4 ಜನ ಇವ್ರಿಗೆ ಟೀಕೆ ಮಾಡ್ಯಾರ. ಎಂತ ಪಾಪ ಒಳ್ಳೆ ಮನುಷ್ಯಾಗ ಏನ್ ಹೇಳ್ಯಾರ ನೀವು ಅಂತ ತಿಳ್ಕೊಂಡು ಇಲ್ಲ ನಾನು ನೋಡ್ಲೇಬೇಕಂದಾಗ ಅವಾಗ ಬಸವಣ್ಣವ್ರ ಅಂದ್ರೆ ಆಯ್ತಪ್ಪ ಇವ ಒಳ್ಳೆ ವ್ಯಕ್ತಿ ಹೇಗದ ನಮ್ಮದು ಪಕ್ಕ ಅಣ್ಣ ಬಸವಣ್ಣನಿಗೆ ಗೊತ್ತದ. ಇವ ಎಲ್ಲ ಹೋದ್ರು ಸ್ವಚ್ಛವಾಗಿ ಬರ್ತಾನಂತಕ್ಕಂಥ ವಿಚಾರ ಅಣ್ಣ ಬಸವಣ್ಣನಿಗೆ ಗೊತ್ತದ. ಆದ್ರೆ ನಿನ್ನ ಕೈಲಾಸ ಕಾಣಬೇಕಲ್ವಾ, ಹೋಗು ಕೈಯೊಳಗೆ ಹೂವ ಗಿವ ಎಲ್ಲ ಹಚ್ಕೊಂಡು ಒಳ್ಳೆ ತಯಾರಾಗಿ ಯುಗುತಿ ಹಚ್ಕೊಂಡು ಹೋಗಂತೇಳಿ ಅಂದಾಗ ನೀಲಾಂಬಿಕೆ ಕರೆದು ಹೇಳತಾನ, ಸಂಗೈಗ ತಯಾರು ಮಾಡಿ ಕಳುವು ವೇಷವಾಟಿಗೆ ಅವ್ರ ಮನ್ಯಾಗ ಕೈಲಾಸ ಕಾಣ್ತಾನಂತೀವ ಕಳುವ್ರು ಅಂತೇಳಿ ಅಂದಾಗ ನಗಲತ್ತಳು. ಅಲ್ಲ ಅವ ಮೊದ್ಲೇ ಹುಚ್ಚದಾನ ಪಾಪ ಅಂತ ವ್ಯಕ್ತಿಗೆಲ್ಲ ಕಳುತ್ತಿರಲ್ಲ ಎಂತದಾಗ ಇಲ್ಲ. ಅವನಲ್ಲಿ ಶಿವ ಅಡಿಗೆನ ಅವನು ನಿರಾಳ ಸ್ವಭಾವದವನ ಅವ ಹ್ಯಾಂಗದ ಅಂತಕ್ಕಂಥ ವಿಚಾರ ನನಗೆ ಗೊತ್ತದ. ಅವ ಎಲ್ಲಿ ಹೋಗಿ ಬರ್ತಾನ ಅದು ಒಳ್ಳೇದೇ ಆಗ್ತದೆ, ನಂಗೆ ಕೆಟ್ಟದಾಗಲ್ಲ. ಅವನನ್ನು ತಯಾರು ಮಾಡಿ ಕಳು ಅಂದಾಗ ಆ ತಾಯಿ ಕೂಡ ಅವನ ಕೈಯಲ್ಲಿ ಹೂವನ್ನು ಕಟ್ಟಿ ಹಣೆಗೆ ವಿಭೂತಿಯನ್ನು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಕೊಟ್ಟು ಕಳಿದ ಹೋಗುವ ಅಂತೇಳಿ. ಯಾವಾಗ ಅವರ ಮಾತನ್ನು ಕೇಳಿರ್ತಕ್ಕಂಥ ಸಂಗಯ್ಯ ವೇಶ್ಯರು ಆ ಮುಂದಕ್ಕೆ ಬರ್ಲತ್ತಾನೆ. ಅಲ್ಲಿ ನಿಂತಿರ್ತಕ್ಕಂಥ ಎಲ್ಲರೂ ನಮ್ಮನೆಗೆ ಬಾ ನಿಮ್ಮನೆಗೆ ಬಾ ಅಂತ ಒಂದೇ ಸಮನೆ ಕರಿಲತ್ತಾರ. ಸಂಗಯ್ಯ ಅಂದನು ಇಲ್ಲಿ ಕೈಲಾಸದ ಹಾದಿ ಎಲ್ಲರೂ ತೋರ್ಸನ್ನು ಅವ್ರಿಗೆ ಗೊತ್ತಾಯ್ತು ಇದು ಹುಚ್ಚ ಅಂತೇಳಿ. ಬಾ ನಮ್ಮ ಮನೆಯಾಗಲ್ಲ ತೋರಿಸ್ತೀನಿ ಅಂದಾಗ ಆ ಕರೆದಿರ್ತಕ್ಕಂಥ ಹೆಣ್ಣು ಮಗಳ ಮನೆಗೆ ಹೋಗ್ಬಿಟ್ಟಿದ್ದಾನೆ ಸಂಗಯ್ಯ. ಹೋಗಿದವನ ಇವನ ವರ್ತನೆಯನ್ನು ಕಂಡಿರ್ತಕ್ಕಂಥ ತಾಯಿ ಎಂತ ವಿಚಿತ್ರದ ನೀನು ಕೈಲಾಸ ಮತ್ತೆ ಶಿವ ಎಲ್ಲನ ನಮ್ಮಪ್ಪ ಲಿಂಗ ಎಲ್ಲನ ಲಿಂಗನೇ ಕಾಣಲಾಗ್ಯದ ಅಂತೇಳಿ ಅಂದಾಗ ಇದು ಎಂತ ಆಸಮಿ ಬಂತು. ದಿನ ಬೇರೆ ಬೇರೆ ಚಲೋ ಆಸಮಿ ಬರ್ತೀವಿ, ಇದು ಇವತ್ತು ಎಂತದ್ದು ಬಂತು ನಮ್ಮ ಹಣೆ ವರ್ಕಂದಳಕಿ. ಮೊದ್ಲೇ ವೇಶ್ಯರ ಮನಿ ಅಲ್ಲಿ ನಡ್ತಕ್ಕಂಥ ವಿಚಾರ ಬೇರೆ. ಇವ ಲಿಂಗ ಕೇಳತಾನ, ವಿಭೂತಿ ಕೇಳತಾನ, ರುದ್ರಾಕ್ಷಿ ಕೇಳತಾನ, ಇದೇನಂದಳಕಿ. ಆದ್ರೆ ಐತಿ ಇವನು ಮನ್ಸು ಹ್ಯಾಂಗರೆ ಮಾಡಿ ಬದಲಿ ಮಾಡಮ್ಮ ಅಂತ ತಿಳ್ಕೊಂಡು ಸ್ವಲ್ಪ ಇಲ್ಲೇ ಕೂಡು, ನಿನ್ನ ಶಿವ ಬರ್ತಾನ, ಹೊರಗೆ ಹೋಗಿ ನಾವು ಸಂಚಾರ ಮಾಡಕ್ಕೆ ಬರ್ತಾನ ಕೂಡ ಅಂದಾಗ ಆದ್ರಾಯ್ತು ನನ್ನ ಶಿವನಿಗೆ ಇವತ್ತು ನಾನು ನೋಡ್ಕೊಂಡೇ ಹೋಗ್ತೀನಿ ಅಂತ ತಿಳ್ಕೊಂಡು ಓಂ ನಮ ಶಿವ ಅಂತೇಳಿ ನಾಮಸ್ಮರಣೆ ಮಾಡ್ಕೊತ ಕುಂತಾನ. ಯಾವಾಗ ಅವನು ಜಪ ಮಾಡ್ಲತ್ತಾನಲ್ಲ ಆ ಓಂ ನಮ ಶಿವ ಅಂತಕ್ಕಂಥ ಶಬ್ದ ಆ ವೇಶ್ಯ ಕಿವಿಯೊಳಗ ಬಿದ್ದರ ಮೈ ತುಂಬ ಅಂತೇಳಿ ಅಂದಿ ಮೈ ಮೇಲಿನ ಕೂದಲೈತಿ ಕೂದಲೈತಿ ಒಮ್ಮದು ಕೇಳಿಲ್ಲ ಅಂತ ಮಂತ್ರ ಒಮ್ಮದು ಕೇಳಿಲ್ಲ ಆ ವೇಶ್ಯ ಹೆಣ್ಣುಗಳು. ಯಾವಾಗ ಆ ಹುಚ್ಚನಂತೆ ನಟಿಸುತ್ತಿರುವ ಸಂಗಯ್ಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತೇಳಿ ಆ ಮಂತ್ರ ಪಠಿಸುತ್ತಿರುವಾಗ ಆ ತಾಯಿಯ ಮೈಯೆಲ್ಲ ರೋಮಾಂಚನವಾಗಿ ಬಿಟ್ಟಿದೆ. ಏನು ಸತ್ತರೆ ನಾವು ಈ ಮಾರ್ಗದೊಳಗೆ ಹೋಗೋದು ತಪ್ಪದ, ಹೋಗಬಾರ್ದಂತ ತಿಳ್ಕೊಂಡು ಏನು ಮಾಡ್ಯಾಳ ಇವನು ಮನ್ಸ ಬದಲಾಯಿಸೋಣ ಅಂತ ತಿಳ್ಕೊಂಡು ಅವಳು ಹುಟ್ಟಿರ್ತಕ್ಕಂಥ ಆ ವಸ್ತ್ರವನ್ನು ತೆಗೆದು ಬೆತ್ತಲೆಯಾಗಿ ಅವನು ಎದುರು ನಿಂತಾಳು. ಇವನು ಮನಸ್ಸು ಚೇಂಜ್ ಮಾಡೋಣ ಅಂತ ತಿಳ್ಕೊಂಡು ಬದಲಿ ಮಾಡೋಣ, ಇವನ ಮನಸ್ಸು ಅಂತೇಳಿ ಬದಲಿ ಮಾಡೋಣ ಅಂದಾಗ ಅವನು ಆ ಮಂತ್ರ ಪಠಿಸುತ್ತಿರೋದನ್ನು ಬಿಟ್ಟು ಕಣ್ಣು ತೆರೆದು ನೋಡ್ತಾನ. ಅವಳ ಕುಚಗಳು ಕಾಣ್ತಾ ಇದ್ದಾವೆ, ಕುಚಗಳು. ಯಾವಾಗ ವೇಶ್ಯಾವಾಟಿಕೆಯ ಕುಚ ನೋಡೋದು ಎದೆ ಮೇಲಿನ ಕುಚ ನೋಡ್ತಕ್ಕಂಥ ಸಂಗಯ್ಯ ಅಂತಾನ, ನಾನು ಬಸವಣ್ಣನವರು ಪೂಜೆ ಮಾಡ್ತಕ್ಕಂಥ ಅಂಗೈಯೊಳಗ ಒಂದೇ ಲಿಂಗ ನೋಡಿನಿ. ಯವ್ವ ತಾಯಿ ಇಲ್ಲಿ ಎರಡು ಲಿಂಗ ಕಾಣುತ್ತವಲ್ಲ, ನಾ ಧನ್ಯನಾದೆ ಕೈಲಾಸದೊಳಗೆ 2 ಲಿಂಗ ಅಂತೇಳಿ
ಕೈ ಮುಗಿದು ನಿಂತನಂತ. ಯಾವಾಗ ಎರಡು ಲಿಂಗ ಕೈ ಮುಗಿದು ನಿಂತಾಗ ಆ ತಾಯಿಗೆ ಸಿಡಿದು ಬಿಡದಂತಾಗಿದೆ, ಸಿಡಿದು ಬಿಡದಂತಾಗಿದೆ. ಕುಚವನ್ನೇ ಲಿಂಗವನ್ನು ಕಂಡಿರ್ತಕ್ಕಂಥ ಸಂಗಯ್ಯನ ಭಕ್ತಿಗೆ ಮೆಚ್ಚಿ ಒಮ್ಮೆಲೆ ತನ್ನ ಮರ್ಯಾದೆಯನ್ನು ಮುಚ್ಚಿಕೊಂಡು ಆ ಸಂಗಯ್ಯನ ದೀರ್ಘದಂಡ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾಳೆಪ್ಪ, ಇಲ್ಲಿವರೆಗೆ ನಾನು ವೇಶ್ಯಾವಾಟಿಕೆಯೊಳಗ ಮಗ್ನವಾಗಿದ್ದೆ. ಯಾವಾಗ ನಮ್ಮ ಕಣ್ಣನ್ನು ತೆರೆಸಿದಲ್ಲ, ಇವತ್ತಿನಿಂದ ನಾವು ವೇಶ್ಯಾವಾಟಿಕೆಯನ್ನು ಬಿಟ್ಟು ನಾವು ಎಲ್ಲ ವೇಶ್ಯದವರು ನಿನ್ನ ಜೊತೆ ಬಂದು ನಿನ್ನ ಪೂಜೆ ಜೊತೆಗೆ ಆ ಅಣ್ಣ ಬಸವಣ್ಣನ ಹತ್ರ ಬಂದು ಲಿಂಗದೀಚೆಯನ್ನು ಪಡೆದುಕೊಂಡು ನಾವು ಶರಣರಾಗ್ತೀವಂತ ತಿಳ್ಕೊಂಡು ಅವತ್ತಿನಿಂದ ಆ ವೇಶ್ಯಾವಾಟಿಕೆಯನ್ನು ಬಿಟ್ಟು ಲಿಂಗ ಪೂಜನರಲ್ಲಿ ಮಗ್ನರಾದರು ಅಂತಕ್ಕಂಥ ವಿಚಾರ. ಒಬ್ಬ ಮೂಢನಾಗಿರ್ತಕ್ಕಂಥ ಸಂಗಯ್ಯ ವೇಶ್ಯಾವಾಟಿಕೆಯನ್ನು ಬಿಡಿಸು ಲಿಂಗದ ಮಾರ್ಗವನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಆಗುವುದರ ದುಃಖ ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪುಣ್ಯದ ಫಲವೇ ಸುಖ. ಪುಣ್ಯ ಮಾಡುವುದಕ್ಕಾಗಿ ಪುಣ್ಯ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ ಪುಣ್ಯ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ